ನನಗೇನೋ ಒಂದು ಒಂದು ಇಂಡಿವಿಜುವಾಲಿಟಿ ಕಾಣಿಸ್ತು. ಕಾರಣ ಏನಂದರೆ, ಫಸ್ಟ್ ಟೈಮು ದೊಡ್ಡ ಮನೇಲಿ ಒಂದು ಗಡ್ಡ ಮೀಸೆ ಬಿಟ್ಕೊಂಡು ಬಂದಿರೋ ಹೀರೋ. ಅದು ಹೊಸ್ದು ನನಗೆ. ನಾನು ಇಲ್ಲಿವರೆಗೂ ನೋಡಿರಲಿಲ್ಲಲ್ಲ ಯಾರು, ಅಂದರೆ ಈ ಥರ ಒಂದು ಗೆಟಪ್ಪಲ್ಲಿ ಯಾರೂ ಇರಲಿಲ್ಲ. ಸೊ ನನಗೆ ಗುರು ನೋಡುವಾಗೆಲ್ಲ ಒಂಥರ ಹೊಸ್ದು ಅನ್ಸೋದು. ಆಮೇಲೆ ಕಣ್ಣು ತುಂಬ ಚೆನ್ನಾಗಿದೆ ಗುರುದು, ವೆರಿ ಇಂಟೆನ್ಸ್ ಐಸು. ಬಟ್ ಆ್ಯಕ್ಷನ್ ಮಾತ್ರ ತುಂಬ ಸರ್ಪ್ರೈಸ್ ಆಯ್ತು ನನಗೆ. ಅಂದರೆ ಟ್ರೈನ್ ಆಗಿದ್ದರು ಎಲ್ಲವೂ ನಾನು ವೀಡಿಯೋಗಳು ನೋಡಿದ್ದೆ. ಬಟ್ ಅದು ಸ್ಪಾಟಲ್ಲಿ ಆ ಎಕ್ಸಿಕ್ಯೂಷನ್ ಮಾಡುವಾಗ ಅದೊಂಥರ ಕಿಕ್, ಆಡಿಯನ್ಸ್ಗೂ ತುಂಬ ಒಳ್ಳೆ ಕಿಕ್ ಇರುತ್ತೆ ಆ್ಯಕ್ಷನಲ್ಲಿ. ಆ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಒಬ್ಬನೇ ಶಿವಲ್ಲಿ ಒಂದು ಹೈಲೈಟ್ ಬಿಟ್ಟಿಲ್ಲ ನಾವು. ನುಂಚಾಕ್ ಇಟ್ಕೊಂಡು 2 ನುಂಚಾಕಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಹೈಲೈಟ್ ಆಗುತ್ತೆ. ಅದು ಥಿಯೇಟ್ರಿಗೆ ಇರಲಿ ಅಂತ ನಾವು ರಿಲೀಸ್ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಗುರುಗೊಂದು ಇಂಡಿವಿಜುವಾಲಿಟಿ ಇದೆ. ಶಿವಣ್ಣ ನೋಡಿದಾಗ ನಮ್ಮ ಸಿನಿಮಾದ ಶೋರಿಲ್ ಆಗ್ಬೋದು, ಹಾಡು ನೋಡಿದಾಗ ಶಿವಣ್ಣನೂ ಅದೇ ಅಂದರು, ಇಲ್ಲ ಇಂಡಿವಿಜುವಾಲಿಟಿ ಇದೆ ಸಂತೋಷ್ ಗುರುಗೆ ಅಂತ. ನನಗೂ ಅದೇ ಅನಿಸಿದ್ದು. ಆ ಇಂಡಿವಿಜುವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆರಳು ನೀವು ಹೇಳ್ದಂಗೆ ಇದ್ದೇ ಇರುತ್ತಲ್ಲ, ಆ ನೆರಳನ್ನ ನಮ್ಮ ಮನಸ್ಸಿಂದನೂ ಯಾರು ತೆಗಿಯೋಕ್ಕಾಗಲ್ಲ, ಜನರ ಮನಸ್ಸಿಂದನೂ ಯಾರು ತೆಗಿಯೋಕ್ಕಾಗಲ್ಲ. ಬಟ್ ಗುರು ಯಾರನ್ನೂ ಇಮಿಟೇಟ್ ಮಾಡಿಲ್ಲ. ನನಗೆ ತುಂಬ ಖುಷಿಯಾಗಿದೆ, ಅದೇ ಇಮಿಟೇಷನ್ ಇಲ್ಲ. ಸೊ ಇದು ಒಂದು ಓನ್ ಸ್ಟೈಲ್ ಇದೆ. ಅದರಲ್ಲಿ ನೆರಳು ಕಾಣುತ್ತೆ, ಶ್ಯಾಡೋಸ್ ಇರ್ತವೆ, ಅದು ನೀವು ಏನು ಮಾಡೋಕ್ಕಾಗಲ್ಲ, ನಿಮಗೆ ಅನಿಸ್ತಾ ಇರುತ್ತೆ ಒಳಗಡೆಯಿಂದ. ಬಟ್ ಹಿ ಹ್ಯಾಸ್ ಮೈಂಟೈನ್ಡ್ ಹಿಸ್ ಇಂಡಿವಿಜುವಾಲಿಟಿ. ನಾನು ಮುಂಚೆಯಿಂದ ಗುರು ಒಂದು ಅದು ತೆರೆಗೆ ಯುವರಾಜ್ ಆಗಿದೆ, ನನಗೆ ಗುರುನೇ ಆಗ್ಬಿಟ್ಟಿದೆ. ಅಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ, ನಾನು ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇತ್ತು, ನಾನು ಪ್ರಿಪೇರ್ ಆಗ್ತಿದ್ದೆ, ಯಾರಿಗೂ ಹೇಳಿರ್ಲಿಲ್ಲ. ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಾಗ ನಾನು ವಿಷಯ ಹೇಳಿದ್ದು ಸಿನಿಮಾಗೆ ಬರಬೇಕು ಅಂತ. ನೋಡಿಲ್ಲ ಸಾಂಗ್, ಅಂದ್ರೆ ಎಲ್ರು ಏನೇನ್ ನೋಡಿದಾರೆ ಅಷ್ಟನ್ನೇ ಅವರು ನೋಡಿರೋದು. ಅವ್ರಿಗೂ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡ್ಬೇಕಂತ ಅವ್ರಿಗೆ ತುಂಬಾ ಆಸೆ. ನಾನು ತುಂಬಾ ಕೇಳಲ್ಲ, ನನ್ಗೂ ಕೇಳಕ್ ಒಂಥರ ಭಯ ಅಷ್ಟೇ. ಬಟ್ ಖುಷಿ ಪಡ್ತಾರೆ ಅವ್ರು, ಅಲ್ಲಿ ಖುಷಿನ ಕಾಣಿಸ್ತಿದೆ ನನ್ಗೂನು. ಅಂದ್ರೆ ಅವರು ಸಿನಿಮಾ ಕಾಯ್ತವ್ರೆ, ಅಂದ್ರೆ ಸಾಂಗ್ಸ್ ಎಲ್ಲ ನೋಡಿದಾರೆ, ಎಲ್ರು ಇಷ್ಟ ಆಗ್ತಿರೋದನ್ನ ಅವ್ರು ಖುಷಿ ಕೊಡ್ತಿದೆ. ರಿಲೀಸ್ಗೂ ಕಾಯ್ತಾರ ಅವರು. ನಾನು ಅವ್ರು ಹೇಗಂತಾರೆ, ಜನ ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ.